ಕೆಆರ್ಪೇಟೆ ಉಪಚುನಾವಣೆ ಸುಮಲತಾ ಬೆಂಬಲವನ್ನ ಕೇಳಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಅದರಲ್ಲೂ ಸುಮಲತಾ ಆಪ್ತ ಇಂಡುವಾಳು ಸಚ್ಚಿದಾನಂದ ಜೊತೆ ಸಿಎಂ ಚರ್ಚೆಯನ್ನ ಮಾಡಿರುವಂತದ್ದು. ಕೆಆರ್ಪೇಟೆ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಎಂ ಭೇಟಿಯ ನಂತರ ಇಂಡುವಾಳು ಸಚ್ಚಿದಾನಂದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಎಂ ನಮ್ಮ ಸಂಸದರು ಮತ್ತು ಬೆಂಬಲಿಗರ ಬೆಂಬಲವನ್ನ ಕೇಳಿದ್ದಾರೆ. ನಾವು ಯಾರ ಪರವೂ ಸದ್ಯಕ್ಕೆ ಕೆಲಸ ಮಾಡ್ತಿಲ್ಲ ಅಂತ ಸಚ್ಚಿದಾನಂದ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಸಿಎಂ ಭೇಟಿ ವಿಚಾರವನ್ನ ಸುಮಲತಾರಿಗೆ ತಿಳಿಸ್ತೇನೆ, ಅವರಿಂದ ಸೂಚನೆ ಪಡೆದು ಕೆಆರ್ಪೇಟೆಯಲ್ಲಿ ಕೆಲಸವನ್ನ ಮಾಡ್ತೀವಿ. ಮೈಸೂರಿನಲ್ಲಿ ಇಂಡವಾಳು ಸಚ್ಚಿದಾನಂದ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪನವರು ಕೆಆರ್ಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಅವರನ್ನ ಗೆಲ್ಲಿಸೋದ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಅಲ್ಲಿ ಪ್ರಚಾರವನ್ನ ಕೂಡ ಮಾಡಿದ್ರು. ಇನ್ನು ಸುಮಲತಾ ಅವರ ಬೆಂಬಲ ಬಿಜೆಪಿ ಪಕ್ಷಕ್ಕೆ ಬೇಕು, ಅವರನ್ನ ಬೆಂಬಲಿಸೋದಕ್ಕೆ ಹೇಳಿ ಬಿಜೆಪಿ ಪಕ್ಷಕ್ಕೆ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಅಂತ ಅಂದ್ರೆ ಸುಮಲತಾ ಅವರ ಆಪ್ತರಾಗಿರುವಂತ ಇಂಡುವಾಳು ಸಚ್ಚಿದಾನಂದ ಅವರ ಬಳಿ ಹೇಳಿದ್ದಾರಂತೆ ಯಡಿಯೂರಪ್ಪನವರು. ಈ ಒಂದು ವಿಚಾರವನ್ನ ಇಂಡುವಾಳು ಸಚ್ಚಿದಾನಂದ ಅವರೇ ಸ್ಪಷ್ಟಪಡಿಸಿದ್ದಾರೆ. ಯಡಿಯೂರಪ್ಪನವರು ಈ ರೀತಿಯಾಗಿ ಕೇಳಿದ್ದಾರೆ, ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರ ಬಳಿ ಚರ್ಚೆಯನ್ನ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಅಲ್ಲ, ಸಿಎಂ ಅವ್ರು ಕರೆಸಿದ್ರು, ಅದೇ ಕೆಆರ್ಪೇಟೆ ಚುನಾವಣೆಯಲ್ಲಿ ಮೇಡಮ್ ಅವ್ರ ತೀರ್ಮಾನ ಏನು, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬಿಜೆಪಿ ಸುಮಲತಾ ಮೇಡಮ್ಗೆ ಅಭ್ಯರ್ಥಿ ಆಗ್ತೆ ಎಲ್ಲ ಥರದಲ್ಲೂ ಬೆಂಬಲ ಕೊಟ್ಟಿದ್ರು. ಮೋದಿಯವರು ಬಂದು ಚುನಾವಣಾ ಪ್ರಚಾರ ಮಾಡಿದರು, ಸ್ವತಃ ನಾನು ಬಂದು ಪ್ರಚಾರ ಮಾಡಿದ್ದೆ ಅಂತ ಹೇಳಿದರು. ಈ ವಿಚಾರವನ್ನು ಮೇಡಮ್ ಗಮನಕ್ಕೆ ತರ್ತೀನಿ ಮತ್ತು ಅವ್ರ ತೀರ್ಮಾನ ಏನು ಎಲ್ಲ ಕೂತು ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತೀವಿ ಸರ್ ಅಂತ ಹೇಳಿದ್ದೀವಿ. ಅಂತಿಮವಾಗಿ ಏನೇ ತೀರ್ಮಾನ ಮಾಡಿದ್ರು ಮೇಡಮ್ ಮಾಡ್ತೀವಿ. ಅಲ್ಲ, ಸಿಎಂ ಅವ್ರು ಕರೆಸಿದ್ರು, ಅದೇ ಕೆಆರ್ಪೇಟೆ ಚುನಾವಣೆಯಲ್ಲಿ ಮೇಡಮ್ ಅವ್ರ ತೀರ್ಮಾನ ಏನು, ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬಿಜೆಪಿ ಸುಮಲತಾ ಮೇಡಮ್ಗೆ ಅಭ್ಯರ್ಥಿ ಆಗ್ತೆ ಎಲ್ಲ ಥರದಲ್ಲೂ ಬೆಂಬಲ ಕೊಟ್ಟಿದ್ರು. ಮೋದಿಯವರು ಬಂದು ಚುನಾವಣಾ ಪ್ರಚಾರ ಮಾಡಿದರು, ಸ್ವತಃ ನಾನು ಬಂದು ಪ್ರಚಾರ ಮಾಡಿದ್ದೆ ಅಂತ ಹೇಳಿದರು. ಈ ವಿಚಾರವನ್ನು ಮೇಡಮ್ ಗಮನಕ್ಕೆ ತರ್ತೀನಿ ಮತ್ತು ಅವ್ರ ತೀರ್ಮಾನ ಏನು ಎಲ್ಲ ಕೂತು ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತೀವಿ ಸರ್ ಅಂತ ಹೇಳಿದ್ದೀವಿ. ಅಂತಿಮವಾಗಿ ಏನೇ ತೀರ್ಮಾನ ಮಾಡಿದ್ರು ಮೇಡಮ್ ಮಾಡ್ತೀವಿ.